ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನದ ವಿಷಯದಲ್ಲಿ ಸಾಕಷ್ಟು ಬಾರಿ ನಮ್ಮ ನಿರೀಕ್ಷೆಗಳು ಸುಳ್ಳಾಗೋದಿಲ್ಲ. ಗಾಜಾ ಪ್ಲಾನ್ಗೆ ಪಾಕಿಸ್ತಾನದ ಪ್ರಧಾನಿ ಹಾಗೂ ಫೀಲ್ಡ್ ಮಾರ್ಷಲ್ ಒಪ್ಪಿರೋದು ಅಲ್ಲಿ ಆಂತರಿಕ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಅಂತ ಹೇಳಿದ್ದೆ. ಅದಲ್ಲಿ ಶುರುವಾಗ್ತಾ ಇದೆ. ಈಗ ಪಾಕಿಸ್ತಾನ ಕೂಡ ಗಾಜಾಗೆ ಹಮಾಸ್ ವಿರುದ್ಧ ಹೋರಾಡೋದಕ್ಕೆ ಸೇನಾಪಡೆಗಳನ್ನ ಕಳುಹಿಸಿಕೊಡುತ್ತಾ ಅನ್ನೋ ಪ್ರಶ್ನೆಗಳನ್ನ ಅಲ್ಲಿನ ನಾಯಕರಿಗೆ ಕೇಳಲಾಗ್ತಾ ಇದೆ. ಅಲ್ಲಿ ಪ್ರಧಾನಿ ಹಾಗೂ ಸೇನಾ ಮುಖ್ಯಸ್ಥನ ವಿರುದ್ಧ ತೀವ್ರ ಟೀಕೆಗಳು ಕೇಳಿಬರ್ತಾ ಇವೆ. ಇದೇ ಹೊತ್ತಲ್ಲಿ ಬಲೂಚಿಸ್ತಾನದಲ್ಲಿ ಮತ್ತೆ ಸ್ಫೋಟದ ಸದ್ದು ಕೇಳಿಬಂದಿದೆ. ಈ ಬಾರಿ ಸೀದಾ ಬಲೂಚ್ ರಾಜಧಾನಿಯಲ್ಲಿನ ಮೀಸಲು ಪಡೆಗಳ ಕೇಂದ್ರ ಕಚೇರಿ ಮೇಲೆ ಬಾಂಬ್ ದಾಳಿಯಾಗಿದೆ. ಅಲ್ಲಿ ಸಾವಿನ ಸಂಖ್ಯೆ 25 ಮುಟ್ಟುತ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. 16 ಮಂದಿ ಗಾಯಗೊಂಡಿದ್ದಾರೆ. ಇಡೀ ಬಲೂಚಿಸ್ತಾನವನ್ನ ಅಮೆರಿಕಾಗೆ ಮಾರಾಟ ಮಾಡಿ ಕೈ ತೊಳ್ಕೋಬೇಕು ಅಂತ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಪ್ರಯತ್ನ ಪಡ್ತಾ ಇರೋ ಸಂದರ್ಭದಲ್ಲಿ ಅಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿ ಪಾಕಿ ಸೇನೆಯನ್ನ ಹೊರಗೆ ದಬ್ಬುತ್ತಾ ಇದೆ. ಬಲೂಚಲ್ಲಿ ನಾವು ಹಿಡಿತವನ್ನ ಕಳ್ಕೊಂಡಿದ್ದೀವಿ ಅಂತ ಪಾಕಿಸ್ತಾನದ ಸಂಸದ ಕಮ್ರಾನ್ ಮುರ್ತಜಾ ಸದನದಲ್ಲಿ ಕೊಟ್ಟ ಹೇಳಿಕೆ ಅಲ್ಲೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹಾಗಾದ್ರೆ ಇಸ್ರೇಲಿನ ಸಂಧಾನ ಪಾಕಿಗಳನ್ನ ಹೇಗೆ ಕಾಡುತ್ತೆ? ಬಲೂಚಿಸ್ತಾನವನ್ನ ಮುನೀರ್ ಅಮೆರಿಕಾದ ಕೊರಳಿಗೆ ಹಾಕೋದಿಕ್ಕೆ ಹೋಗ್ತಾ ಇರೋದು ಯಾಕೆ? ಬನ್ನಿ ನೋಡೋಣ. ಗೆಳೆಯರೆ, ನಮ್ಮಲ್ಲಿ ರಿಯಲ್ ಎಸ್ಟೇಟ್ ಇದೆಯಲ್ಲ, ಅಲ್ಲಿ ಕೆಲವು ಬಾರಿ ಹೀಗಾಗ್ತಾ ಇರತ್ತೆ. ಯಾವುದೋ ಜಮೀನು ಅಥವಾ ಆಸ್ತಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅದನ್ನು ವಿವಾದಕ್ಕೀಡು ಮಾಡಿ ಆನಂತರ ತಾಕತ್ತಿರೋರಿಗೆ ಯಾರಿಗಾದ್ರೂ ಕಡಿಮೆ ಬೆಲೆಗೆ ಅದನ್ನು ಮಾರಿ ಕೈ ತೊಳ್ಕೊಂಡು ಬಿಡೋದು. ಹಾಗೆ ತಗೊಂಡವನು ವಿವಾದವನ್ನು ಬಗೆಹರಿಸಿಕೊಂಡು ಅಥವಾ ತನ್ನ ಶಕ್ತಿಯನ್ನ ಬಳಸಿ ಅದನ್ನು ದಕ್ಕಿಸ್ಕೊಳ್ತಾ ಹೋಗ್ತಾನೆ. ಸಾಧ್ಯವಾಗದೇ ಇದ್ರೆ ಕೈ ಬಿಟ್ಟು ಸುಮ್ಮನಾಗ್ತಾನೆ. ಆದ್ರೆ ಮಾರಾಟ ಮಾಡಿದವನಿಗೆ ಅಲ್ಲಿ ಒಂದಷ್ಟು ಹಣ ಸಿಗುತ್ತೆ. ವಿವಾದ ಬಗೆಹರಿದ್ರೆ ಮುಂದೆ ಮತ್ತಷ್ಟು ಲಾಭನೂ ಆಗುತ್ತೆ. ಬಗೆಹರಿದೇ ಇದ್ರೆ ಅವನು ಕಳ್ಕೊಳ್ಳೋದಂತೂ ಏನೂ ಇರೋದಿಲ್ಲ. ಯಾಕೆಂದ್ರೆ ಅದು ಅವನದಾಗೇ ಇರೋದಿಲ್ಲ. ಪುಗ್ಸೆಟ್ಟೆ ಯಾರದ್ದೋ ಆಸ್ತಿಗೆ ಒಂದಷ್ಟು ಲಾಭ ಇವನಿಗಾಗಿರುತ್ತೆ. ನಮ್ಮಲ್ಲಿ ಒಂದಷ್ಟು ರೌಡಿ ಎಲಿಮೆಂಟುಗಳು, ಫ್ರಾಡುಗಳು ಇಂಥ ಕೆಲಸವನ್ನ ಮಾಡ್ತಾ ಇರ್ತಾರೆ. ಪಾಕಿಸ್ತಾನ ಇದನ್ನ ಈ ಹಿಂದಿನಿಂದಲೂ ಮಾಡ್ತಲೇ ಬರ್ತಾ ಇದೆ. ಭಾರತಕ್ಕೆ ಸೇರಿದ ಲದಾಖ್ ಭೂಭಾಗವನ್ನ ಚೈನಾಗೆ ಗಿಫ್ಟ್ ಕೊಡೋ ಮೂಲಕ ಆ ಸಮಸ್ಯೆಯನ್ನ ಪಾಕಿಸ್ತಾನ ಚೈನಾದ ಕೊರಳಿಗೆ ಹಾಕ್ತು. ಹಾಗೆ ಗಿಲ್ಗಿಟ್ ಬಾಲ್ಟಿಸ್ತಾನ, ಆಕ್ರಮಿತ ಕಾಶ್ಮೀರವನ್ನು ಕೂಡ ಯಾವತ್ತಾದರೂ ಭಾರತ ಕಿತ್ಕೊಳ್ಳುತ್ತೆ ಅಂತ ಹೆದರಿ ಅಲ್ಲೂ ಚೈನಾನ ಕರ್ಕೊಂಡು ಬಂದು ಅವರಿಗೆ ಅದನ್ನ ಲೀಸ್ ಮಾಡ್ತು. ಸಿಪೆಕ್ ಹೆಸರಲ್ಲಿ ಅವರಲ್ಲಿ ಹೂಡಿಕೆ ಮಾಡೋ ಹಾಗೆ ನೋಡ್ಕೊಳ್ತು. ಈಗ ಬಲೂಚಿಸ್ತಾನದಲ್ಲಿ ಕೂಡ ಪಾಕಿಸ್ತಾನ ಅದನ್ನೇ ಮಾಡ್ತಾ ಇದೆ. ಬಲೂಚಲ್ಲಿ ಚೀನಿಯರನ್ನ ಕರ್ಕೊಂಡು ಬಂದು ಕೂಡಿಸ್ತು. ಆದರೆ ಅದು ವರ್ಕೌಟ್ ಆಗಲಿಲ್ಲ. ಬಲೂಚ್ನ ನೆಲದಲ್ಲಿ ಮಿನರಲ್ಸ್ ಇವೆ, ತೈಲ ಇದೆ, ಗ್ಯಾಸ್ ಇದೆ. ಹೀಗೆ ಪಾಕಿಸ್ತಾನ ಹೇಳ್ಕೊಳ್ತಾ ಇತ್ತಲ್ಲ, ಅದರಲ್ಲಿ ಬಡಾಯಿ ಜಾಸ್ತಿ, ಬಿಸ್ನೆಸ್ ಕಡಿಮೆ ಅನ್ನೋದು ಚೈನಾಗ ಬೇಗ ಅರ್ಥ ಆಯಿತು. ಹೋಗ್ಲಿ, ಇರೋದನ್ನಾದರೂ ದೋಚೋಣ ಅಂದರೆ ಅದಕ್ಕೂ ಬಲೂಚ್ ಲಿಬರೇಷನ್ ಆರ್ಮಿ ಹಾಗೂ ಇನ್ನಿತರ ಪಡೆಗಳು ಅಲ್ಲಿ ಅವಕಾಶವನ್ನು ಕೊಡಲಿಲ್ಲ. ಚೈನಾ ಸಿಪೆಕ್ ಮೇಲಿನ ಇಂಟ್ರೆಸ್ಟನ್ನು ಕಳ್ಕೊಂಡು ಹೂಡಿಕೆಗಳನ್ನು ಕಡಿಮೆ ಮಾಡ್ತಾ ಹೋದಂತೆ ಮತ್ತೆ ಅದೇ ಬಂಡಲ್ ಬಡಾಯಿಯನ್ನ ಅಮೆರಿಕಾದ ಮುಂದೆ ಹೊಡೆದು ಈಗ ಅಮೆರಿಕಾಗೆ ಬಲೂಚಿಗೆ ಬನ್ನಿ ಅಂತ ಕರೆಯೋ ಕೆಲಸವನ್ನ ಪಾಕಿಸ್ತಾನ ಮಾಡ್ತಾ ಇದೆ. ಗೆಳೆಯರೆ, ಮೊನ್ನೆ ಪಾಕಿಸ್ತಾನದ ಮುಲ್ಲಾ ಮುನೀರು ಮತ್ತು ಕುಳ್ಳಾ ಶಹಬಾಜು ಇಬ್ಬರು ಅಮೆರಿಕಾಗೆ ಹೋಗಿದ್ರಾ? ಅಲ್ಲಿ ಒಂದು ಮರದ ಪೆಟ್ಟಿಗೆಯಲ್ಲಿ ಮುನೀರು ರೇರ್ ಅರ್ತ್ ಮಿನರಲ್ಸು ಅಂತ ತಗೊಂಡು ಹೋಗಿ ಟ್ರಂಪ್ ಮುಂದೆ ಅದನ್ನು ತೋರಿಸ್ದ. ಇದೆಲ್ಲ ಬಲೂಚಿಸ್ತಾನದಲ್ಲಿ ಸಿಗುತ್ತೆ, ನೀವು ಯಾವಾಗ ಬೇಕಿದ್ರೆ ಆವಾಗ ಬಂದು ಬಕ್ಕೋಬೇಕು ಅಷ್ಟೇ ಅಂತ ಹೇಳ್ದ. ಅದರ ಬೆನ್ನಲ್ಲೇ ಪಾಕಿಸ್ತಾನದ ಸೇನೆ ಮತ್ತು ಅಮೆರಿಕಾದ ಮಿನರಲ್ಸ್ ಸಂಸ್ಥೆಯ ನಡುವೆ $500 ಮಿಲಿಯನ್ ಒಪ್ಪಂದವೊಂದಕ್ಕೆ ಸಹಿ ಬಿತ್ತು. ರೇರ್ ಅರ್ತ್ ಮೆಟೀರಿಯಲ್ ಸಿಗುತ್ತೆ ಅಂತ ಅಮೆರಿಕಾಗೆ ಖುಷಿ. ಅಮೆರಿಕ ಅಲ್ಲಿಗೆ ಬಂದರೆ ಬಲೂಚಿಸ್ತಾನದ ಸಮಸ್ಯೆಯನ್ನು ಅಮೆರಿಕಾದ ಕೊರಳಿಗೆ ಹಾಕಿ ಹಣ ಎಣಿಸ್ಕೊಂಡು ಬಿಡಬಹುದು ಅಂತ ಪಾಕಿಸ್ತಾನದ ಸೇನೆಗೆ ಖುಷಿ. ಆದರೆ ಅಲ್ಲಿ ಬೆಂಕಿ ಆಗ್ತಾ ಇರೋದು ಮಾತ್ರ ಬಲೂಚಿಸ್ತಾನದ ಜನ. ಗೆಳೆಯರ, ಬಲೂಚಿಸ್ತಾನ ಅನ್ನೋದು ಪಾಕಿಸ್ತಾನದಿಂದ ತೀವ್ರ ನಿರ್ಲಕ್ಷ್ಯಕ್ಕೆ ಒಳಗಾಗಿರೋ ಪ್ರದೇಶ. ಅಲ್ಲಿ ಬಡತನ ತಾಂಡವ ಆಡ್ತಾ ಇದೆ. ಅದರ ಜೊತೆ ಪಾಕಿಸ್ತಾನಿ ಸೇನೆ ಮತ್ತು ಪೊಲೀಸರ ದಬ್ಬಾಳಿಕೆಗಳು ಅಲ್ಲಿವೆ. ಯಾರು ಸರ್ಕಾರದ ವಿರುದ್ಧ ದನಿ ಎತ್ತಾರೋ, ಯಾರು ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಾರೋ ಅಂಥವರನ್ನ ಪಾಕಿಸ್ತಾನ ಅಲ್ಲಿ ಕೊಂದು ಹಾಕ್ತಾ ಇದೆ ಅಂತ ಬಲೂಚಿಗರು ಸಾಕಷ್ಟು ವರ್ಷಗಳಿಂದ ಆರೋಪ ಮಾಡ್ತಾ ಇದ್ದಾರೆ. ಅಲ್ಲಿನ ಜನ ಪಾಕಿಸ್ತಾನದ ಆಡಳಿತದಿಂದ ಬೇಸತ್ತಿದ್ದಾರೆ. ಹೀಗಾಗಿ ಬಲೂಚ್ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದ ಪಡೆಗಳೇನಿದ್ವು, ಆ ಪಡೆಗಳಿಗೆ ಅಲ್ಲಿನ ಜನರ ಬೆಂಬಲ ಕೂಡ ಸಿಗ್ತಾ ಹೋಗ್ತಾ ಇದೆ. ಅಲ್ಲಿ ಚೈನಾ ಬಂದಾಗ ಪಾಕಿಸ್ತಾನ ಅರೇಬಿಯನ್ ಸಮುದ್ರದಲ್ಲಿ ಡೀಪ್ ಸಿ ಫಿಶಿಂಗ್ಗೆ ಚೈನಾಗೆ ಅನುಮತಿಯನ್ನು ಕೊಟ್ಟು ಬಲೂಚರ ಮೀನುಗಾರಿಕೆಯ ಹಕ್ಕುಗಳನ್ನು ಕಿತ್ಕೊಳ್ತು. ಅಲ್ಲಿ ಸಾಕಷ್ಟು ಜನ ನಿರುದ್ಯೋಗಿಗಳಾಗಬೇಕಾಯ್ತು. ಈಗ ಮಿನರಲ್ಸ್ ಬಗೆಯೋದಕ್ಕೆ ಶುರು ಮಾಡಿದ್ರೆ ಅದು ಬಲೂಚರ ಬದುಕುಗಳನ್ನೇ ಕಿತ್ಕೊಳ್ಳುತ್ತೆ. ಅಲ್ಲಿ ಮೈನಿಂಗ್ ನಡೆದ್ರೆ ಒಳ್ಳೆಯದೇ ಅಲ್ವಾ, ಉದ್ಯೋಗ ಸೃಷ್ಟಿ ಆಗತ್ತೆ ಅಂತ ನಿಮ್ಗೆ ಅನ್ನಿಸ್ಬೋದು.
ಗೆಳೆಯರೆ, ರೇರ್ ಅರ್ತ್ ಮಿನರಲ್ಸ್ ಅನ್ನು ತೆಗೆಯೋದಕ್ಕೆ ಲೀಚಿಂಗ್ ಅಂತ ಮಾಡ್ತಾರೆ. ದೊಡ್ಡ ದೊಡ್ಡ ತೊಟ್ಟಿಗಳನ್ನು ನಿರ್ಮಾಣ ಮಾಡಿ ಅದರಲ್ಲಿ ಕೆಮಿಕಲ್ಸ್ ಹಾಕಿ ಈ ಮಿನರಲ್ಸ್ ಇರೋ ಮಣ್ಣನ್ನು ಅದರಲ್ಲಿ ಹಾಕಿ ಬಿಡಲಾಗುತ್ತೆ. ಅದು ಮೊದಲ ಹಂತದ ಸಂಸ್ಕರಣೆ. ಅಲ್ಲಿ ಕೆಮಿಕಲ್ ವಾಶ್ ಆದ ನಂತರ ಅದನ್ನು ಮತ್ತಷ್ಟು ಸಂಸ್ಕರಿಸೋದಕ್ಕೆ ತಗೊಂಡು ಹೋಗ್ತಾರೆ. ಈ ಮೊದಲ ಹಂತದಲ್ಲಿ ಕೆಮಿಕಲ್ ವಾಶ್ ಇದೆ ನೋಡಿ, ಇದು ವಾತಾವರಣವನ್ನ, ಗಾಳಿಯನ್ನ ವಿಪರೀತ ಪ್ರಮಾಣದಲ್ಲಿ ಕೆಡಿಸುತ್ತೆ, ಅಂತರ್ಜಲವನ್ನು ಕೂಡ ಹಾಳು ಮಾಡುತ್ತೆ. ರೇರ್ ಅರ್ತ್ ಸೊಲ್ಯೂಷನ್ಸ್ ಇದೆ, ಎಕ್ಸ್ಟ್ರಾಕ್ಷನ್ ಸೊಲ್ಯೂಷನ್ಸ್ ಇದೆಲ್ಲ, ಲೈಕ್ ಆಕ್ಸಾಲಿಕ್ ಆ್ಯಸಿಡ್ಡು ಮತ್ತು ಅಮೋನಿಯಂ ಸಲ್ಫೇಟು, ಅದನ್ನೇ ಆ ಭೂಮಿ ಮೇಲೆಯಿಂದ ಇಂಜೆಕ್ಟ್ ಮಾಡ್ತಾರೆ. ಅದೆಲ್ಲ ಹೋಗಿ ಆದಮೇಲೆ ಅದು ಆಕರ್ಷಕ ಇದಾಗಿ ಅದನ್ನೇ ಅಗದು ಅದನ್ನು ಸಪ್ರೇಟಾಗಿ ತೊಗೊಳ್ತಾರೆ, ಹೊರಗಡೆ ತೊಗೊಳ್ತಾರೆ. ಅದನ್ನೇ ಅದು ಸಾಲಿಡ್ ಆಗಿರ್ತದೆ. ಕ್ರಷಿಂಗ್, ಕುಟ್ಟೋದು, ಆಮೇಲೆ ಮಿಲ್ಲಿಂಗ್ ಅಂದರೆ ಪುಡಿ ಮಾಡೋದು. ಒಂದು ಕಡೆ ರೇರ್ ಅರ್ತ್ ಮಟೀರಿಯಲ್ ಬರುತ್ತೆ, ಇನ್ನೊಂದು ಕಡೆ ವೇಸ್ಟ್ ಹೋಗುತ್ತೆ. ಸೊ ಆ ಥರ ಅದನ್ನೇ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಈ ಉಳಿಕೆ ವಸ್ತುಗಳಿದೆಯಲ್ಲ, ಅದೆಲ್ಲ ರೇರ್ ಅರ್ತ್ ಮಟೀರಿಯಲ್ ಆದಮೇಲೆ ಭಾಳ ಡೇಂಜರಸ್ಸು, ಅಪಾಯಕರವಾದ ವಸ್ತುಗಳು, ಅದನ್ನೆಲ್ಲ ಪ್ರಕೃತಿಯನ್ನು ಹಾಳು ಮಾಡ್ತಾಯಿದೆ. ಬಲೂಚಿಗರನ್ನು ರೋಗಗ್ರಸ್ತರನ್ನಾಗಿ ಮಾಡೋದಕ್ಕೆ ಇಷ್ಟು ಪ್ರಕ್ರಿಯೆ ಸಾಕು. ಬಲೂಚ್ ಬಗ್ಗೆ ಅಮೆರಿಕಾಗೆ ಆಸಕ್ತಿ ಇರುವುದಿಲ್ಲ. ಪಾಕಿಗಳ ಕಣ್ಣಲ್ಲಂತೂ ಅವರು ಮನುಷ್ಯರ ಥರಾನೂ ಕಾಣೋದಿಲ್ಲ. ಹೀಗಾಗಿ ಅಲ್ಲಿ ಮುಂದಿನ ದಿನಗಳಲ್ಲಿ ಮಾರಣ ಹೋಮಾನೇ ನಡೆದು ಹೋಗುತ್ತೆ. ಇದು ಅಲ್ಲಿ ನಿಜಕ್ಕೂ ರೇರ್ ಅರ್ತ್ ಮೆಟೀರಿಯಲ್ ಸಿಕ್ಕಿ ಅದನ್ನು ಹೊರತೆಗೆಯೋದಕ್ಕೆ ಅಮೆರಿಕಾಗೆ ಸಾಧ್ಯವಾದರೆ ನಡೆಯುವ ಪ್ರಕ್ರಿಯೆಗಳು. ಇಲ್ಲಿ ಬಹುಶಃ ಆ ಥರದ್ದೇನು ಇರಲಾರದು ಅಂತ ಯಾಕೆ ಅನ್ಸುತ್ತೆ ಅಂದರೆ, ಇದ್ದಿದ್ರೆ ಚೈನಾ ಇಷ್ಟೊತ್ತಿಗೆ ಶತಾಯಗತಾಯ ಅದೆಲ್ಲವನ್ನ ಹೀರಿಕೊಂಡು ಬಿಡ್ತಾ ಇತ್ತು. ಆದ್ರೆ ಅದು ಸಾಧ್ಯ ಆಗಿಲ್ಲ ಅಂದರೆ ಬಹುಶಃ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಅಪರೂಪದ ಖನಿಜ ಸಂಪತ್ತು ಇರಲಾರದು. ಪಾಕಿಸ್ತಾನ ಅಮೆರಿಕಾಗೆ ಬ್ಲಫ್ ಮಾಡ್ತಾ ಇರಬೇಕು. ಇರಲಿ, ಇಲ್ಲೊಂದು ಕಡೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಬಲೂಚಿಸ್ತಾನವನ್ನ ಅಮೆರಿಕಾಗೆ ಮಾರಾಟ ಮಾಡೋ ಪ್ಲಾನ್ನಲ್ಲಿರುವಾಗಲೇ ಬಲೂಚಿಗರ ಹೋರಾಟ ಕೂಡ ಅಲ್ಲಿ ತೀವ್ರವಾಗಿದೆ. ಸದ್ಯಕ್ಕೆ ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನಿ ಸೇನೆ ಹಾಗೂ ಆಡಳಿತದ ಹಿಡಿತ ಎಷ್ಟಿದೆ ಅನ್ನೋದನ್ನ ಪಾಕಿಸ್ತಾನದ ಸಂಸದ ಕಮ್ರಾನ್ ಮುರ್ತಾಜಾನ ಬಾಯಲ್ಲೇ ನೀವು ಕೇಳಿಸ್ಕೊಂಡು ಬಿಡಿ. बलूचिस्तान में 5 किलोमीटर से भी अब सुकड़ गई है. वो रेट 5 किलोमीटर में नहीं रही है. सड़क को रोक लेता है और वो काम जो सिक्योरिटी एजेंसियों को करना चाहिए वो कोई और कर रहा है. ಗೆಳೆಯರೆ, ಈತ ಹೇಳ್ತಾ ಇರೋದ್ರಲ್ಲಿ ಸುಳ್ಳೇನಿಲ್ಲ. ಬಲೂಚಿಸ್ತಾನ ಅಂದ್ರೆ ಈಗ ಪಾಕಿಸ್ತಾನದ ಸೇನೆ ಕೂಡ ಹೆದರಬೇಕಾದ ಪರಿಸ್ಥಿತಿ ಇದೆ. ಅಲ್ಲಿಗೆ ಹೋಗೋದಕ್ಕೆ ಸೈನಿಕರು ಹಿಂಜರಿತಾ ಇದ್ದಾರೆ. ಬಲೂಚಿಗೆ ಪೋಸ್ಟಿಂಗ್ ಅಂದ ಕೂಡಲೇ ರಜಾ ಹಾಕೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಸಾಕಷ್ಟು ಸೈನಿಕರು ಮತ್ತು ಅಧಿಕಾರಿಗಳನ್ನ ಆದೇಶ ಉಲ್ಲಂಘನೆಯ ಕಾರಣದಿಂದ ಬಂಧಿಸಿ ಕೋರ್ಟ್ ಮಾರ್ಷಲ್ಗೆ ಈಡು ಮಾಡಬೇಕಾಗಿ ಬರ್ತಾ ಇದೆ. ಈಗಾಗಲೇ ಕರಾಚಿಯಿಂದ ಕ್ವಾಟಾಗೆ ಸಂಪರ್ಕ ಕಲ್ಪಿಸೋ ಹೆದ್ದಾರಿಯನ್ನ ಬಲೂಚ್ ಲಿಬರೇಷನ್ ಪಡೆಗಳು ತಮ್ಮ ವಶಕ್ಕೆ ತಗೊಂಡಿವೆ. ಅಲ್ಲಿ ಅವರ ಗಸ್ತು ಕೂಡ ಇರುತ್ತೆ. ರಸ್ತೆಗಳಲ್ಲಿ ಸಂಚರಿಸೋ ಪಾಕಿಸ್ತಾನಿ ಸೈನಿಕರನ್ನ ಹೊಡೆದು ಕೊಲ್ಲಲಾಗ್ತಾ ಇದೆ. ಮೊನ್ನೆ ಬಸ್ ಒಂದನ್ನ ಸ್ಫೋಟ ಮಾಡಲಾಯಿತು. ಅದರಲ್ಲಿ 15 ಸೈನಿಕರಿದ್ರು ಅಂತ ಹೇಳ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ಈಗ ಸೀದಾ ರಾಜಧಾನಿ ಕ್ವಾಟಾಗೆ ಕೂಡ ಲಿಬರೇಷನ್ ಪಡೆಗಳು ಬಂದಾಗಿವೆ. ಅಲ್ಲಿ ಫ್ರಾಂಟಿಯರ್ ಕೋರ್ ಕಚೇರಿಯ ಮೇಲೆ ಬಾಂಬ್ ದಾಳಿನೇ ನಡೆದಿದೆ. ಗೆಳೆಯರ, ಬಲೂಚಿಸ್ತಾನದ ರಕ್ಷಣೆಗೆ ನಿಯೋಜನೆಗೊಂಡಿರುವುದು ಈ ಫ್ರಾಂಟಿಯರ್ ಕೋರ್. ಅವರು ರಸ್ತೆಗಳಲ್ಲಿ ಕಾಣಿಸ್ಕೊಂಡ್ರೆ ಮಾತ್ರ ಸ್ವಾತಂತ್ರ್ಯ ಹೋರಾಟಗಾರರು ಅವರನ್ನು ಹೊಡೆದುಕೊಳ್ತಾ ಇದ್ರು. ಈಗ ಸೀದಾ ಅವರ ಪ್ರಧಾನ ಕಚೇರಿಯ ಮೇಲೆ ದಾಳಿ ಮಾಡಲಾಗಿದೆ. ಅಲ್ಲೊಂದು ಭಯಾನಕ ಸ್ಫೋಟ ನಡೆಯುತ್ತೆ. ಆನಂತರ ಅಲ್ಲಿದ್ದ ಫ್ರಾಂಟಿಯರ್ ಕೋರ್ ಸೈನಿಕರ ಮೇಲೆ ಗುಂಡಿನ ದಾಳಿಯನ್ನು ಮಾಡಲಾಗುತ್ತೆ. ಅಲ್ಲಿ ಸ್ಥಳದಲ್ಲೇ 10 ಮಂದಿ ಸಾವಿಗೀಡಾದರು, 30ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ರು ಅಂತ ಹೇಳಲಾಯಿತು. ಈಗ ಆ ಸಾವಿನ ಸಂಖ್ಯೆ 25 ದಾಟಿದೆ ಅಂತ ಹೇಳ್ತಾ ಇದ್ದಾರೆ. ಬಲೂಚಿಸ್ತಾನದ ಆರೋಗ್ಯ ಸಚಿವರು ಅಲ್ಲಿನ ಎಲ್ಲ ಆಸ್ಪತ್ರೆಗಳಿಗೆ ತುರ್ತು ಚಿಕಿತ್ಸೆಗೆ ಸಿದ್ಧ ಮಾಡಿಟ್ಟುಕೊಳ್ಳೋದಕ್ಕೆ ಸೂಚನೆಯನ್ನ ರವಾನೆ ಮಾಡಿದ್ರು. ಅಂದ್ರೆ ಕ್ವೆಟಾದಲ್ಲಿ ಹೆಲ್ತ್ ಎಮರ್ಜೆನ್ಸಿಯನ್ನ ಘೋಷಣೆ ಮಾಡಲಾಗಿತ್ತು. ಇದರ ಅರ್ಥ ಅಲ್ಲಿ ಸಾವಿನ ಸಂಖ್ಯೆ ಬರೀ 10-20 ಆಗಿಲ್ಲ, ಅದು ಇನ್ನೂ ಹೆಚ್ಚಾಗಿದೆ. ಹಾಗೆ ಗಾಯಾಳುಗಳ ಸಂಖ್ಯೆ ಕೂಡ ದೊಡ್ಡ ಪ್ರಮಾಣದಲ್ಲೇ ಇದೆ. ಆದರೆ ಪಾಕಿಸ್ತಾನ ಅದನ್ನು ಬಹಿರಂಗಗೊಳಿಸ್ತಾ ಇಲ್ಲ. ಯಾಕೆ ಅಂದರೆ ಬಲೂಚಿಸ್ತಾನದ ಗ್ರಾಮೀಣ ಭಾಗಗಳಲ್ಲಿ ಮಾತ್ರ ಇಷ್ಟು ದಿನ ಲಿಬರೇಷನ್ ಆರ್ಮಿಯ ಹಿಡಿತ ಹೆಚ್ಚಾಗಿತ್ತು. ಈಗ ಸೀದಾ ಬಲೂಚ್ ರಾಜಧಾನಿ ಕ್ವಾಟಾದ ಮೇಲೆ, ಅದರಲ್ಲೂ ಅಲ್ಲಿನ ಅರೆಸೇನಾ ಪಡೆಗಳ ಪ್ರಧಾನ ಕಚೇರಿಯ ಮೇಲೆ ಇಂಥದ್ದೊಂದು ಭಯಾನಕ ದಾಳಿ ನಡೆದಿದೆ ಅಂದರೆ ಅದು ಪಾಕ್ ಸೇನೆಯ ಆತ್ಮಸ್ಥೈರ್ಯವನ್ನು ಕೊಂದು ಹಾಕತ್ತೆ. ಜೊತೆಗೆ ಆಡಳಿತ ಮತ್ತು ಸೇನೆಯ ಬಗ್ಗೆ ಜನರಲ್ಲಿರೋ ಒಂದು ವಿಶ್ವಾಸ ಮತ್ತು ಭಯ ಹೊರಟು ಹೋಗುತ್ತೆ ಅನ್ನೋ ಕಾರಣಕ್ಕೆ ಅಲ್ಲಿ ಸತ್ತವರ ಸಂಖ್ಯೆಯನ್ನು ಕೂಡ ಪಾಕಿಸ್ತಾನ ಕಡಿಮೆ ಹೇಳ್ತಾ ಇದೆ. ಇನ್ನು ಗೆಳೆಯರೆ, ಈ ದಾಳಿಯಾದ ಟೈಮಿಂಗ್ ಇದೆ ನೋಡಿ, ಇದು ತುಂಬ ಚೆನ್ನಾಗಿರೋದು. ಒಂದು ಕಡೆ ಬಲೂಚಿಸ್ತಾನವನ್ನು ಮಾರಾಟ ಮಾಡೋದಕ್ಕೆ ಅಮೆರಿಕ ಮುಂದೆ ಡೀಲ್ ಮಾತಾಡ್ಕೊಂಡು ಮುನೀರ್ ವಾಪಸ್ಸು ಬಂದು ಬೆನ್ನಲ್ಲೇ ಬಲೂಚಿಸ್ತಾನದ ಮೇಲೆ ದಾಳಿ ಆಗಿದೆ. ನಾವು ನಿಮಗೆ ರಕ್ಷಣೆ ಕೊಡ್ತೀವಿ ಅಂತ ಪಾಕಿಸ್ತಾನ ಸೌದಿ ಅರೇಬಿಯಾಗೆ ಪ್ರಾಮಿಸ್ ಮಾಡಿದ ಬೆನ್ನಲ್ಲೇ ಮೊದಲು ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ, ಆಮೇಲೆ ಬೇರೆಯವರಿಗೆ ರಕ್ಷಣೆ ಕೊಡಿ ಅಂತ ಹೇಳೋ ರೀತಿಲಿ ಈ ದಾಳಿ ನಡೆದಿದೆ.
ಹಾಗೆ ಪಾಕಿಸ್ತಾನ ಗಾಜಾ ಪ್ಲಾನ್ಗೆ ಓಕೆ ಮಾಡಿರೋ ಸಂದರ್ಭದಲ್ಲೇ ಈ ದಾಳಿ ಕೂಡ ನಡೆದಿದೆ. ಇಲ್ಲಿ ದಾಳಿ ಮಾಡಿದ್ದು ಬಲೂಚ್ ಪಡೆಗಳ ಅಥವಾ ಬೇರೆ ಯಾರಾದರೂ ಉಗ್ರರ ಅನ್ನೋ ಬಗ್ಗೆ ಇನ್ನೂ ಕೂಡ ಖಚಿತವಾಗಿ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ನಾವೇ ಇದನ್ನು ಮಾಡಿದ್ದು ಅಂತ ಯಾರೂ ನಾನು ಈ ವಿಡಿಯೋ ಮಾಡುವವರೆಗೆ ಕ್ಲೈಮ್ ಮಾಡಿಕೊಂಡಿರಲಿಲ್ಲ. ಪಾಕಿಸ್ತಾನದ ಸರ್ಕಾರ ಬಲೂಚಿಸ್ತಾನದಲ್ಲಿ ಲಿಬರೇಷನ್ ಯೋಧರ ವಿರುದ್ಧ ಹೋರಾಡೋದಕ್ಕೆ ಅಂತ ಐಸಿಸ್ ಉಗ್ರರನ್ನು ಕರ್ಕೊಂಡು ಬಂದು ಕೂಡಿಸಿದೆ. ಈಗ ಪಾಕಿಸ್ತಾನದ ಸರ್ಕಾರ ಗಾಜಾ ಪಟ್ಟಿಯನ್ನು ಶಾಶ್ವತವಾಗಿ ಇಸ್ರೇಲ್ಗೆ ಕೊಟ್ಟು ಬಿಡೋ ಥರದ ಅಮೆರಿಕಾದ ಪ್ಲಾನ್ಗೆ ಓಕೆ ಅಂತ ಹೇಳಿ ಬಂದಿದೆ. ಇದರ ಬಗ್ಗೆ ಪಾಕಿಸ್ತಾನದಲ್ಲಿ ಕೂಡ ಸಿಕ್ಕಾಪಟ್ಟೆ ವಿರೋಧ ವ್ಯಕ್ತವಾಗ್ತಾ ಇದೆ. ಇದು ಇಸ್ಲಾಮಿಕ್ ಮೂಲಭೂತವಾದಿಗಳ ಸಿಟ್ಟಿಗೂ ಕಾರಣ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಐಸಿಸ್ ಏನಾದರೂ ದಾಳಿ ಮಾಡ್ತಾ ಗೊತ್ತಿಲ್ಲ. ಆದರೆ ಬಹುತೇಕ ಈ ದಾಳಿಯ ಹಿಂದೆ ಬಲೂಚ್ ಪಡೆಗಳೇ ಇವೆ ಅಂತ ಅನುಮಾನ ವ್ಯಕ್ತ ಆಗ್ತಾ ಇದೆ. ಇನ್ನು ಶಹಬಾಜ್ ಅಮೆರಿಕಾದ ಈ ಗಾಜಾ ಪ್ಲಾನ್ ಬಗ್ಗೆ ಟ್ವೀಟ್ ಮಾಡಿ ಸಹಮತ ವ್ಯಕ್ತಪಡಿಸಿದ ಬೆನ್ನಲ್ಲೇ ಸಾಕಷ್ಟು ಜನ ಪಾಕಿಸ್ತಾನದ ಸರ್ಕಾರವನ್ನು ತರಾಟೆಗೆ ತಗೋತಾ ಇದ್ದಾರೆ. ಅಮೆರಿಕಾದ ಗುಲಾಮಗಿರಿ ಮಾಡೋದಕ್ಕೆ ಪ್ಯಾಲೆಸ್ತೀನಿಯರಿಗೆ ಪಾಕಿಸ್ತಾನ ವಂಚನೆ ಮಾಡಿತು ಅಂತ ಕೆಲವರು ಹೇಳಿದ್ದಾರೆ. ನಾವು ಪ್ಯಾಲೆಸ್ತೀನಿಯರಿಗೆ ಮೋಸ ಆಗೋದಕ್ಕೆ ಬಿಡೋದಿಲ್ಲ, ಪಾಕಿಸ್ತಾನದ ಈ ನಿಲುವನ್ನು ನಾವು ಒಪ್ಪೋದಿಲ್ಲ ಅಂತ ಮತ್ತೆ ಕೆಲವರು ಟ್ವೀಟ್ ಮಾಡಿದ್ದಾರೆ. ಅಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ಪಾಕಿಸ್ತಾನದ ವಿದೇಶಾಂಗ ಸಚಿವ ಹಾಗೂ ಉಪಪ್ರಧಾನಿ ಇಶಾಕ್ ದರ್ ಗಾಜಾ ಪ್ಲಾನ್ ರಚನೆಯ ಸಂದರ್ಭದಲ್ಲಿ ಪಾಕಿಸ್ತಾನವೂ ಇತ್ತು, ಪಾಕಿಸ್ತಾನ ಅದನ್ನು ಒಪ್ಪಿದೆ ಅನ್ನೋ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಯಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವರು ಈ ಬಗ್ಗೆ ನಮಗೆ ಹೇಳಿದ್ರು, ನಮ್ಮ ಸಹಮತವನ್ನು ಅವರು ಕೇಳಿದ್ರು, ನಾನು ಒಂದಷ್ಟು ಬದಲಾವಣೆಗಳನ್ನು ಅವರಿಗೆ ಹೇಳಿದೆ, ಅದಕ್ಕೆ ಅವರು ಒಪ್ಪಿದ್ರು ಅಂತೆಲ್ಲ ಈ ಇಶಾಕ್ ದರ್ ತಿಪ್ಪೆ ಸಾರಿಸೋ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗೆ ಪಾಕಿಸ್ತಾನ ಕೂಡ ಗಾಜಾಗೆ ಸೇನೆಯನ್ನ ಕಳುಹಿಸಿಕೊಡುತ್ತಾ ಅನ್ನೋ ಪ್ರಶ್ನೆಗೆ ಅದನ್ನು ನಮ್ಮ ಆಡಳಿತದ ಹಿರಿಯರು ನೋಡಿಕೊಳ್ತಾರೆ ಅಂತ ಹೇಳೋ ಮೂಲಕ ಉಪ ಪ್ರಧಾನಿ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಕಡೆಗೆ ಬೆರಳು ತೋರಿಸಿದ್ದಾನೆ. ಪಾಕಿಸ್ತಾನದಲ್ಲಿ ಆಡಳಿತದ ಮುಖ್ಯಸ್ಥ ಅಂದರೆ ಸೇನಾಧಿಕಾರಿನೇ ತಾನೆ. ಗೆಳೆಯರೆ, ಅಲ್ಲಿ ಪ್ಲಾನ್ ಏನಪ್ಪ ಅಂದರೆ ಗಾಜಾದಲ್ಲಿರೋ ಹಮಾಸ್ ಉಗ್ರರಿಗೆ 4-5 ದಿನಗಳ ಕಾಲ ಟೈಮ್ ಕೊಡಲಾಗಿದೆ. ಅಷ್ಟರಲ್ಲಿ ಅವರು ಪ್ಯಾಕಪ್ ಮಾಡಬೇಕು. ಹಾಗಲ್ಲದೆ ಇದ್ರೆ ಅವರನ್ನು ಖಾಲಿ ಮಾಡಿಸೋ ಕೆಲಸ ಅಲ್ಲಿ ನಡೆಯುತ್ತೆ. ಆನಂತರ ಅಲ್ಲಿಗೊಂದು ಪೀಸ್ ಕೀಪಿಂಗ್ ಫೋರ್ಸ್ ಬರುತ್ತೆ. ಅದರಲ್ಲಿ ಇಸ್ಲಾಮಿಕ್ ದೇಶಗಳ ಸೈನಿಕರು ಇರ್ತಾರೆ. ಅದನ್ನು ಅಮೆರಿಕ ಮುನ್ನಡೆಸುತ್ತೆ. ಆ ಪಡೆಗಳು ಇಸ್ರೇಲಿನ ಜೊತೆ ಸೇರಿ ಗಾಜಾನ ಖಾಲಿ ಮಾಡಿಸಬೇಕು. ಅಂದರೆ ಇದೇ ಇಸ್ಲಾಮಿಕ್ ಪಡೆಗಳು ಅಲ್ಲಿ ಹಮಾಸ್ ವಿರುದ್ಧ ಕಾದಾಡಬೇಕು. ಈ ಪೀಸ್ ಫೋರ್ಸ್ಗೆ ನಾವು 20,000 ಸೈನಿಕರನ್ನು ಕೊಡ್ತೀವಿ ಅಂತ ಇಂಡೋನೇಷ್ಯಾ ಹೇಳಿದೆ. ಈಗ ಪಾಕಿಸ್ತಾನ ಕೂಡ ತನ್ನ ಸೇನೆಯನ್ನಲ್ಲಿಗೆ ಕೊಡಬೇಕಾಗತ್ತೆ. ಯಾಕೆಂದ್ರೆ ಆ ಸೇನೆಗೆ ಅಮೆರಿಕ ಪ್ರತಿ ತಿಂಗಳು ಸಂಬಳ ಕೊಡುತ್ತೆ. ಬಾಡಿಗೆ ಸಿಗುತ್ತೆ ಅಂದರೆ ಅವ್ರು ಎಲ್ಲಿಗೆ ಬೇಕಾದರೂ ಹೋಗ್ತಾರೆ, ಯಾರ ವಿರುದ್ಧ ಬೇಕಾದರೂ ಯುದ್ಧ ಮಾಡ್ತಾರೆ. ಈ ಹಿಂದೆ ಪ್ಯಾಲೆಸ್ತೀನಿಯರನ್ನೇ ಕೊಂದ ಇತಿಹಾಸ ಈ ಪಾಕ್ ಸೇನೆಗೆ ಇದ್ದೇ ಇದೆ. ಈಗ ಕೂಡ ಅವರು ಯಹೂದಿಗಳ ಪರವಾಗಿ ಹಮಾಸ್ ವಿರುದ್ಧ ಗಾಜಾದಲ್ಲಿ ಹೋರಾಡೋದಕ್ಕೆ ನೇಮಕಗೊಳ್ತಾರೆ. ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಆದರೆ ಅದನ್ನು ನೇರವಾಗಿ ಹೇಳೋ ರಿಸ್ಕನ್ನು ದಾರ್ ತಗೊಳ್ತಾ ಇಲ್ಲ. ಉನ್ನತ ಆಡಳಿತ ಆ ನಿರ್ಧಾರವನ್ನು ಮಾಡುತ್ತೆ ಅಂತ ಸೇನೆಯ ಕಡೆಗೆ ಆತ ಬೆರಳು ತೋರಿಸ್ತಾ ಇದ್ದಾನೆ. ಈಗಾಗಲೇ ಗಾಜಾದ ಪ್ಲಾನ್ಗೆ ಓಕೆ ಅಂದಿದ್ದಕ್ಕೇನೆ ಅಲ್ಲಿ ಮತಾಂಧರು ಬೆಂಕಿ ಉಗುಳೋದಕ್ಕೆ ಶುರು ಮಾಡಿದ್ದಾರೆ. ಇನ್ನು ಹಮಾಸ್ ವಿರುದ್ಧ ಸೇನೆಯನ್ನು ಕಳುಹಿಸಿದರೆ ಪಾಕಿಸ್ತಾನದ ಉಗ್ರರು ಕಟಮುಲ್ಲಾಗಳು ಇನ್ನು ಹೇಗೆ ರಿಯಾಕ್ಟ್ ಮಾಡಬಹುದು? ಯಾಕೆಂದರೆ ಇಷ್ಟು ವರ್ಷಗಳಿಂದ ಪಾಕಿಸ್ತಾನ ಯಹೂದಿ ದ್ವೇಷ ಹಾಗೂ ಪ್ಯಾಲೆಸ್ತೀನ್ ಪ್ರೇಮವನ್ನು ಅಲ್ಲಿನ ಪಠ್ಯಗಳಲ್ಲಿ ಬೋಧಿಸ್ತಾ ಬಂದಿದೆ. ಈಗೊಂದು 4 ಕಾಸು ಸಿಗುತ್ತೆ ಅಂತ ಅಮೆರಿಕಾಗೆ ಬಟ್ರಿಂಗ್ ಮಾಡೋದಕ್ಕೆ ಯಹೂದಿಗಳ ಬಗ್ಗೆ ಪ್ರೀತಿ ಬೆಳೆಸ್ಕೊಂಡು ಪ್ಯಾಲೆಸ್ತೀನಿಯರ ಬೆನ್ನಿಗೆ ಚೂರಿ ಹಾಕಿದರೆ ಅದನ್ನು ಅಲ್ಲಿನ ಮತಾಂಧರು ಹೇಗೆ ತಾನೇ ಸಹಿಸಿಕೊಂಡಾರು? ಮುಂದಿನ ದಿನಗಳಲ್ಲಿ ಮಸ್ತು ಮಜಾ ಬರುತ್ತೆ ಅನ್ಸುತ್ತೆ. ಕಾದು ನೋಡಬೇಕು ಅಷ್ಟೇ. ಇದು ಗೆಳೆಯರೆ, ಪಾಕಿಸ್ತಾನದ ಬಲೂಚ್ ಹಾಗೂ ಇಸ್ರೇಲಿ ಪ್ರೇಮಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.